ಹಾಯ್ ಹಲೋ ನಮಸ್ಕಾರ. ಹೇಗಿದ್ರೆ ಬಂಧುಗಳೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತಿನ ವಿಷಯ IPC 498. IPC 498 ಏನು ಹೇಳುತ್ತೆ ಅಂತಂದ್ರೆ ವರದಕ್ಷಿಣೆ ಕಿರುಕುಳ. ನಮ್ಮ ಸಭ್ಯ ಸಮಾಜದ ಸಂಸ್ಕೃತಿ ಉಳ್ಳಂತಹ ಮಹಿಳೆಯರು ಅನ್ಯಾಯಕ್ಕೆ ಒಳಗಾಗಬಾರ್ದು, ವರದಕ್ಷಿಣೆ ಕಿರುಕುಳನ ಅನುಭವಿಸಬಾರ್ದು ಅಂತ ಹೇಳಿ IPC 498 ಕಾನೂನನ್ನು ಜಾರಿ ತಂದಿದೆ. ಆದರೆ IPC 498 ಕಾನೂನು ಏನಿದೆ ಇತ್ತೀಚಿನ ದಿನಗಳಲ್ಲಿ ದುರ್ಬಳಕೆ ಮಾಡ್ಕೊಳ್ತಿರೋದಂತೂ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಹಾಗೂ ಹೆಚ್ಚಿನದಾಗಿ IPC 498 ಕಾನೂನು ಏನು ಹೇಳುತ್ತೆ ಅಥವಾ ಆ ಕಾನೂನಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳನ್ನ ಮಾನ್ಯ ಕಾನೂನು ಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ DGP ಅವರಿಗೆ ಹಾಗೂ ನಮ್ಮ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು B ದಯಾನಂದ್ ಸರ್ ಅವ್ರಿಗೆ ಒಂದು 10 ಕ್ವಶನ್ಗಳಿದ್ದಾವೆ. ಕಾನೂನಿನ ಅನ್ವಯ IPC 498 ಕಾನೂನು ಏನು ಹೇಳುತ್ತೆ ಅದರ ಅನ್ವಯ ಕೆಲವು ಪ್ರಶ್ನೆಗಳಿದ್ದಾವೆ. ದಯವಿಟ್ಟು ಮಾನ್ಯ ಮಂತ್ರಿಗಳು ಕರ್ನಾಟಕ ಸರ್ಕಾರ ಪೊಲೀಸ್ ಹಿರಿಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಹಾಗೂ IPC 498 ಸುಳ್ಳು ಪ್ರಕರಣಗಳಿಂದ ನೊಂದಂತಹ ಸಂತ್ರಸ್ತರಾಗಿದ್ದಾರೆ ಅವರ ಪರವಾಗಿ ಈ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯವಿಟ್ಟು ಉತ್ತರ ಕೊಡ್ತೀರಾ ಅಂತ ಭಾವಿಸ್ತೀನಿ. ಇನ್ನು ಮೊದಲನೆಯದಾಗಿ IPC 498 ಪ್ರಕರಣ ದಾಖಲಿಸಿಕೊಳ್ಳುವಾಗ ಮೊಕದ್ದಮೆ ಸಂಖ್ಯೆ FIR ನಂಬರ್ 2 ಕೊಡಲು ಕಾನೂನಲ್ಲಿ ಅವಕಾಶ ಇದೆಯಾ? ಉದಾಹರಣೆಗೆ ಈ ದೂರುದಾರರು ದೂರ ಏನು ತರ್ತಾರೆ 242 ಅಂತ ನಮೂದು ಮಾಡ್ತಾರೆ. ಮುಕ್ಕಟೆ ಕೊಡಲಾಗುವುದು ಅಂತೇಳಿ ಕೋರ್ಟ್ಗೆ ಕಳಿಸುವಂತಹ FIR ಕಾಪಿ ಇದೆ, ಅದರಲ್ಲಿ 342 ಅಂತ ನಮೂದು ಮಾಡ್ತಾರೆ. ಈ ರೀತಿ 2 ಮೊಕದ್ದಮೆ ಸಂಖ್ಯೆ ಕೊಡಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಎರಡನೇದಾಗಿ IPC 498 ಪ್ರಕರಣಕ್ಕೆ ನಮ್ಮ ಆರಕ್ಷಕರೇನಿದ್ದಾರೆ ತಾವಿದ್ದಲ್ಲಿಯೇ ಕೂತ ಸ್ಥಳದಲ್ಲಿಯೇ ಸ್ಥಳ ಪಂಚನಾಮೆ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಉದಾಹರಣೆ, ಕೂತಲ್ಲೇನೋ ಸ್ಥಳ ಮಜ್ಜೆ ಮಾಡ್ತಾರೆ, ಉತ್ತರ ದಿಕ್ಕಿಗಿರೋ ಬಾಗಿಲಿನ ಪೂರ್ವ ದಿಕ್ಕಿಗೆ ಇದೆ ಅಂತ ಹೇಳಿ ನಮೂದು ಮಾಡ್ತಾರೆ, ಅಥವಾ ದಕ್ಷಿಣ ದಿಕ್ಕಿಗಿರೋದನ್ನ ಉತ್ತರ ದಿಕ್ಕಿಗಿದೆ ಅಂತ ನಮೂದು ಮಾಡ್ತಾರೆ. ಈ ರೀತಿ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಮೂರನೇದು, ಯಾವುದೇ ತನಿಖೆ IPC 498 ಯಾವುದೇ ತನಿಖೆ ಅಥವಾ ವಿಚಾರಣೆ ಮಾಡಿದರೆ ದೋಷಾರೋಪ ಪಟ್ಟಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸೋದಕ್ಕೆ ಅವಕಾಶ ಇದೆಯಾ? ನಾಲ್ಕನೇದಾಗಿ IPC 498 ಸಂಬಂಧಪಟ್ಟಂತಹ ದಾಖಲೆ, ಉದಾಹರಣೆ ಗಂಡ ಹೊಡೆದ, ಅಲ್ಲಿ ಹೊಡೆದ, ಇಲ್ಲಿ ಹೊಡೆದ, ಹುಡ್ಕೊಂಡೊಂದು ಹೊಡೆದ, ಅಲ್ಲೆಲ್ಲೋ ನನಗೆ ರಕ್ತ ಬಂತು, ಇನ್ಯಾವುದೋ ಜಾಗದಲ್ಲಿ ನನಗೆ ಬ್ಲಡ್ ಹೋಯ್ತು, ಬರ್ಕೊಂತಾರೆ ನನಗೆ ಸಂಬಂಧಪಟ್ಟಂತಹ ದಾಖಲೆಗಳು, ಮೆಡಿಕಲ್ ಸರ್ಟಿಫಿಕೇಟ್ ಆ ಥರ ಇತ್ತು. ಅಥವಾ ಇದು ಸತ್ಯನೇ ಅಲ್ಲ, ಸತ್ಯಾಂಶ ಯಾವುದು ಇಲ್ದಲೇ ಇದ್ರೂ ಕೂಡ ದೋಷಾರೋಪ ಪಟ್ಟಿಯನ್ನು ಮಾಡಬಹುದು. ಐದನೇ, IPC 498 ಪ್ರಕರಣಕ್ಕೆ ದಾಖಲೆಗಳು ಇಲ್ಲ, ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ, ಅಥವಾ ಅವನು ಹೊಡೆದ ಬಡದ ಅನ್ನೋದಕ್ಕೆ ಯಾವುದೋ ವಿಡಿಯೋ ರೆಕಾರ್ಡ್ ಇಲ್ಲ, ಅಥವಾ ಮಾನ್ಯ ನ್ಯಾಯಾಲಯಕ್ಕೆ ಅಥವಾ ಕಾನೂನು ಬರೀಬೇಕಾದ್ರೆ IPC 498ಗೆ ಇಂತಿಂಥ ದಾಖಲೆಗಳ ಅವಶ್ಯಕತೆ ಇದೆ ಅಂತ ತಿಳಿಸಿರ್ತಾರಲ್ಲ, ಆ ದಾಖಲೆಗಳು ಯಾವುದು ಇಲ್ಲ ಅಂದ್ರೂ ನಮ್ಮ ಆರಕ್ಷಕರು ಆ ದಾಖಲೆಗಳನ್ನು ನಕಲು ಮಾಡಿ ಅಥವಾ ಸುಳ್ಳು ಸಾಕ್ಷಿನ ತಗೊಂಡು ಅದನ್ನು ತನಿಖೆ ಮಾಡಿದರೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಬಹುದು. ಇನ್ನು ಆರನೇದಾಗಿ ತನಿಖೆ ಸಾಕ್ಷ್ಯಾಧಾರಗಳಿಂದ ಆರೋಪ ದೃಢಪಟ್ಟಿದೆ ಅಂತ ಯಾವುದೇ ತನಿಖೆ ಮಾಡಿದರೆ
ಸುಳ್ಳನ್ನ ಬರ್ಕೊಂಡು ನ್ಯಾಯಾಲಯಕ್ಕೆ ಸಲ್ಲಿಸಬಹುದು. ಅದಕ್ಕೆ ಅವಕಾಶ ಇದೆಯಾ? 7ನೇದಾಗಿ 498A ಪ್ರಕರಣಕ್ಕೆ, ಈ 498A ಪ್ರಕರಣ ಎಂಬ ಮಾತ್ರಕ್ಕೆ ಈ ಆರೋಪಿತ ಯಾರಿರ್ತಾರೆ, ಅಂದ್ರೆ ಮಹಿಳೆಯ ಗಂಡ, ಮತ್ತೊಂದು ಮಗದೊಂದು ಅವನ ಗಂಡನ ಬಾಯ್ ಫ್ರೆಂಡೋ ಅಥವಾ ಏನೋ ಬಿಡಿ, ಅವರ ತಂದೆ ಏನಿರ್ತಾರೆ ಅವನು ಲೇಟ್ ಅಂತ ನಮೂದಿಸ್ಬೋದ? ಕಾನೂನು ಲೇಟ್ ಅಂತ ನಮೂದಿಸಿ ಅಂತ ಹೇಳಿದ್ಯಾ, ಅಥವಾ ಕಾನೂನಿನಲ್ಲಿ ಲೇಟ್ ಅಂತ ನಮೂದಿಸ್ಬೋದು ಅಂತೇಳಿ ಅವಕಾಶ ಏನಾದರೂ ಇದೆಯಾ? ದಯವಿಟ್ಟು ತಿಳಿಸ್ಕೊಡ್ಬೇಕು. 8ನೇದಾಗಿ ಆರೋಪಿತ ಆ ಮಹಿಳೆ ವರದಕ್ಷಿಣೆ ಕಿರುಕುಳ ಕೊಟ್ಟರು, ಅವರ ಅಕ್ಕ ಕಿರುಕುಳ ಕೊಟ್ಟರು, ಭಾವ ಕಿರುಕುಳ ಕೊಟ್ಟರು, ಗಂಡ ಕಿರುಕುಳ ಕೊಟ್ಟ, ಅತ್ತೆ ಕಿರುಕುಳ ಕೊಟ್ಟ, ಮಾವ ಕಿರುಕುಳ ಕೊಟ್ಟ, ಅವ್ರ ಮನೆ ಬಾಗಿಲಲ್ಲಿರುವಂತಹ ನಾಯಿ ಕಿರುಕುಳ ಕೊಡ್ತು ಅಂತ ಹೇಳಿ ಮೆನ್ಷನ್ ಮಾಡಿತ್ತು. ಅವರ ವಿಚಾರಣೆ ಅವಶ್ಯಕತೆ ಇಲ್ವಾ, ಅಥವಾ ವಿಚಾರಣೆ ಮಾಡದಲೇ ಸಲ್ಲಿಸಿ ದೋಷಾರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಅಂತೇಳಿ ಅನ್ನೋದು ಕಾನೂನು ಇದೆಯಾ? ಇನ್ನು 9ನೇದಾಗಿ ಆರೋಪಿಗಳ ವಿಚಾರಣೆ. ಹಿಂದೆ 8ನೇದು ಏನ್ ಬರುತ್ತೆ, ಅವರ ವಿಚಾರಣೆಯನ್ನ ಬರವಣಿಗೆ ರೂಪದಲ್ಲೋ ಹೇಳಿಕೆ ರೂಪದಲ್ಲೋ ತಗೊಳಕ್ ಕೂಡ್ದು ಬರೀ ಮೌಖಿಕ ವಿಚಾರಣೆ ಅಷ್ಟೇ ಮಾಡಬೇಕು ಅಂತೇಳಿ ಯಾವ ಕಾನೂನಲ್ಲಿ ತಿಳಿಸಿದೆ? ಅಥವಾ ಮೌಖಿಕ ವಿಚಾರಣೆ ಅಷ್ಟೇ ಮಾಡಿ ಕಳಿಸ್ಬೋದು, ಅದು ಸತ್ಯನೋ ಸುಳ್ಳು ಅವ್ರು ಹೆಂಗಾದ್ರೂ ಹಾಳಾಗೋಗ್ಲಿ ಅಂತ ಹೇಳಿ ಏನಾದ್ರು ಕಾನೂನು ಇದೆಯಾ? ಅವಶ್ಯಕತೆ ಇಲ್ಲ, ನನಗೆ ಸಲ್ಲಿಸಿ ದೋಷಾರೋಪ ಪಟ್ಟಿ ಅಂತೇಳಿ ಏನಾದ್ರು ಅವಕಾಶ ಇದೆಯಾ? ದಯವಿಟ್ಟು ತಿಳಿಸ್ಕೊಡ್ಬೇಕು ಮಾನ್ಯ ಕಾನೂನು ಮಂತ್ರಿಗಳು, ಗೃಹ ಮಂತ್ರಿಗಳು, ನಮ್ಮ ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳು, ಹೆಚ್ಚಿನದಾಗಿ ನಮ್ಮ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ದಯವಿಟ್ಟು ತಿಳಿಸ್ಕೊಡ್ಬೇಕು. ಇದು ತುಂಬಾ ಮುಖ್ಯವಾದದ್ದು. 10ನೇದು ಸುಳ್ಳು ದೋಷಾರೋಪ ಪಟ್ಟಿ ಸೃಷ್ಟಿ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಬಹುದಾ? ಇಷ್ಟು ಪ್ರಶ್ನೆಗಳು ನನ್ನದೆಲ್ಲ ಮಾನ್ಯ ಗೌರವನಿದ್ರೆ IPC 498 ಇಂದ ನೊಂದ ಸಂತ್ರಸ್ತರೇನಿರ್ತಾರೆ, ಸುಳ್ಳು ಕೇಸ್ ಆದ್ರೂ ಕೂಡ IPC 498 ಎಲ್ಲದನ್ನೂ ಕೂಡ ನಾನು ಹೇಳ್ತಾ ಇಲ್ಲ ಇಲ್ಲಿ. ಸುಳ್ಳು ಕೇಸ್ ಯಾರು ಹಾಕ್ಸ್ಕೊಂಡಿರ್ತಾರೆ, ಪೊಲೀಸರಿಂದ ಯಾರು ಅನ್ಯಾಯಕ್ಕೊಳಗಾಗಿರ್ತಾರೆ, ಅವರ ಪರವಾಗಿ ನಾನು ನಿಮ್ಮ ಹತ್ರ ಈ ಪ್ರಶ್ನೆಗಳನ್ನು ಮುಂದಿಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪ್ರಶ್ನೆಗಳಿಗೆ, ನನ್ನ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಸಿಗುತ್ತೆ ಅಂತ ಭಾವಿಸುತ್ತೀನಿ. ದಯವಿಟ್ಟು ಉತ್ತರ ಕೊಡಬೇಕು ಅಂತೇಳಿ ಕೈ ಮುದ್ದು ಮನವಿ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ IPC 498 ಏನು ಪ್ರಕರಣ ದಾಖಲಿಸ್ತಾ ಇದ್ದಾರೆ, ಅಥವಾ IPC 498 ದೋಷಾರೋಪ ಪಟ್ಟಿಯಲ್ಲಿ ನಮೂದಾಗಿರುವಂತಹ ವಿಚಾರಣಾಧಿಕಾರಿ ಅಥವಾ ತನಿಖಾಧಿಕಾರಿ ಏನಿರ್ತಾರೆ, ಅವ್ರಿಗೆ 498 ಪ್ರಕರಣ ದಾಖಲಿಸೋಕೆ ಸೂಕ್ತ ದಾಖಲೆ ಏನ್ ಬೇಕು ಅಂತ ತಿಳಿದಿರೋದಿಲ್ಲ ನನಗನ್ಸಿದ ಮಟ್ಟಿಗೆ. ಅದರಲ್ಲಿ ಬರುವಂತಹ ಸಂಬಂಧಿಕರು ಯಾರಿರ್ತಾರೆ IPC 498 504, 506, 4DP ಆಕ್ಟ್, ಆರ್ಡ್ ಆಕ್ಟ್, ಈ ಆಕ್ಟ್, ಅದ್ರ ಫುಲ್ ಫಾರ್ಮ್ಗಳೇ ಅವ್ರಿಗೆ ಗೊತ್ತಿರೋದಿಲ್ಲ. ಆ ಕಾರಣಕ್ಕಾಗಿ ಗೌರವಾನ್ವಿತರು ಜನಗಳಿಗೆ ಸತ್ಯ ಅರಿವಾಗಲಿ, ಈ IPC 498 ಸಂಬಂಧಪಟ್ಟಂತಹ ಕಾನೂನು ಸ್ವಲ್ಪ ತಲೆಗೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ದಯವಿಟ್ಟು ಉತ್ತರ ಕೊಡ್ತೀನಿ ಅಂತ ಭಾವಿಸ್ತೀನಿ. ನಮಸ್ಕಾರ.